ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಆತ್ರೇಯ ಆಯುರ್ವೇದಾಲಯದ ವೆರಿಕೋಸ್ ವೈನ್ ಸ್ಪೈನ್ ಆಯುರ್ವೇದ ಎಕ್ಸ್ಪರ್ಟ್ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ. ನಿಮ್ಮ ಕಾಲಿನಲ್ಲಿ ರಕ್ತನಾಳಗಳು ವಯಸ್ಸಾದಂತೆ ಉಬ್ಬಲು ಜಾಸ್ತಿ ಆಗ್ತಾ ಇದೆಯಾ? ಕಾಲಿನಲ್ಲಿ ನೋವು ಬರ್ತಿದೆಯಾ? ಕಾಲು ಜುಮು ಅಂತಿದೆಯಾ? ಮತ್ತು ಸಾಯಂಕಾಲ ಕಾಲು ಹರಿತ ಬರುವಂಥದ್ದು, ಭಾರ ಆಗುವಂಥದ್ದು, ಜೊತೆಗೆ ಕಾಲು ನಡೆಯೋದಕ್ಕೆ ಸ್ವಲ್ಪ ಹಿಂಸೆ ಆಗುವಂಥದ್ದು, ಇಂಥದ್ದೇನಾದರೂ ಆಗ್ತಾ ಇದ್ದರೆ ಅದು ಆರೋಗ್ಯದ ಗಂಭೀರ ಸಮಸ್ಯೆ ಆಗಿರ್ಬೋದು. ಇದು ವಯಸ್ಸಾದಂತೆ ಸಾಮಾನ್ಯ ಸಮಸ್ಯೆ ಅಂತೇಳಿ ನಿರ್ಲಕ್ಷಿಸಬೇಡಿ. ಇದು ಆಯುರ್ವೇದದಲ್ಲಿ ಇದನ್ನು ಸಿರಜ ಗ್ರಂಥಿ, ಸಿರಗತ ವಾತ ಅಂತ ಕರಿತೀವಿ. ಅದೇ ವೆರಿಕೋಸ್ ವೈನ್. ವೆರಿಕೋಸ್ ವೈನ್. ಈ ವೆರಿಕೋಸ್ ವೈನ್ ಬರೋದಕ್ಕೆ ನಾನು ಹಿಂದೆ ಏನು ವೆರಿಕೋಸ್ ವೈನ್ ಅಂದ್ರೇನು ಎಂತೆಲ್ಲ ಹೇಳಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಆಯುರ್ವೇದ ಮತ್ತು ಇತರ ವಿಜ್ಞಾನಗಳ ಸಮ್ಮಿಲನದಿಂದ ಹೇಗೆ ವೆರಿಕೋಸ್ ವೇನ್ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನೀವು ಕೌತುಕದಿಂದ ಇದ್ದರೆ, ಇವತ್ತು ನಿಮಗೆ 5 ಪ್ರಮುಖ ಕಾರಣಗಳನ್ನು ಅಥವಾ ಇನ್ನೂ ಹೆಚ್ಚಿನ ಕಾರಣಗಳನ್ನು ತಿಳಿಸ್ತೀನಿ. ಯಾಕೆ ವೆರಿಕೋಸ್ ವೇನ್ ಬರುತ್ತೆ? ಬಹಳ ಜನರಿಗೆ ವೆರಿಕೋಸ್ ವೇನ್ ಯಾಕೆ ಬರುತ್ತೆ ಅನ್ನೋ ಒಂದು ಡೌಟಲ್ಲೇ ಬಹಳಷ್ಟು ಜನ ದಿನವನ್ನು ಕಳೀತಾ ಇರ್ತಾರೆ. ವೆರಿಕೋಸ್ ವೇನ್ ಬರೋಕ್ಕೆ 5 ಪ್ರಮುಖ ಕಾರಣಗಳಲ್ಲಿ ಒಂದು ಹೆಚ್ಚು ಹೊತ್ತು ನಿಂತಿರುವುದು, ದಟ್ ಈಸ್ ಅಕ್ಯುಪೇಷನ್ ಹಜಾರ್ಡ್. ಭಾಳ ಹೊತ್ತು ನಿಂತು, ಈಗ ಯಾರು ನಿಂತಿರ್ತಾರಪ್ಪ ಅಂತಂದರೆ, ಭಾಳ ಹೊತ್ತು ಆಸ್ಪತ್ರೆಯಲ್ಲಿ ಸಂಬಂಧಿಸಿದರೆ ನರ್ಸ್ಗಳು ಭಾಳ ಹೊತ್ತು ನಿಂತಿರ್ತಾರೆ. ಭಾಳ ಹೊತ್ತು ಸರ್ಜರಿ ಮಾಡುವ ವೈದ್ಯರು ನಿಂತಿರ್ತಾರೆ. ಆರ್ಥೋಪೆಡಿಕ್ ಸರ್ಜನ್ ಸುಮಾರಷ್ಟು 4 ತಾಸು, 5 ತಾಸು, 6 ತಾಸು, 10 ತಾಸಿಗೆ ನಿಂತು ಸರ್ಜರಿ ಮಾಡಬೇಕಾಗುತ್ತೆ. ನ್ಯೂರೋ ಸರ್ಜನ್ ನಿಂತು ಮಾಡಬೇಕಾಗುತ್ತೆ. ಭಾಳಷ್ಟು ಸರ್ಜರಿ ಡಿಪಾರ್ಟ್ಮೆಂಟ್ ಮಾಡಬೇಕಾಗುತ್ತೆ. ನರ್ಸಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಬೇಕಾಗುತ್ತೆ. ನಿಂತು ಮಾಡುವ ಕೆಲಸದಲ್ಲಿ ಈಗ ಟ್ರಾಫಿಕ್ ಪೊಲೀಸ್ ಬರ್ಬೋದು, ಅಥವಾ ಕಂಡಕ್ಟರ್ಸ್ ಬರ್ಬೋದು, ಅಥವಾ ನೀವು ಇಲ್ಲೇನು ಟೀ ಅಂದರೆ ಸ್ಟ್ರೀಟ್ ಅಂದರೆ ರೋಡ್ ಮಧ್ಯ ಪಕ್ಕದಲ್ಲಿ ನಿಂತು ಮಾಡೋ, ಅಡುಗೆ ಮಾಡೋ, ಪಾನಿಪುರಿ, ಗೋಬಿ ಮಂಚೂರಿ, ಪಾನಿಪುರಿ, ನೂಡಲ್ಸ್ ಈ ಥರ ಮಾಡೋರು, ಟೀ ಮಾರೋರು, ಹೀಗೆ ಹಲವಾರು ಜನ ಯಾರು ನಿಂತು ಮಾಡ್ತಿರೋ ಅವರಿಗೆ ದಪ್ಪ ಇದ್ರೂ ಸಹ, ಅಂದರೆ ಸ್ಥೌಲ್ಯ, ಒಬ್ಯಾಸಿಟಿನೂ ಸಹ ಇದ್ದು ಈ ಥರ ನಿಂತಿದ್ರೆ ವಾಲುಗಳ ಮೇಲೆ ಪ್ರೆಷರ್ ಬಿದ್ದು ಅದು ವೆರಿಕೋಸ್ ವೇನ್ಗೆ ಸಂಭವಿಸ್ಬೋದು. ಮತ್ತೆ ಭಾಳಷ್ಟು ಜನ ಕೂತಿರ್ತಾರೆ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಕಂಟಿನ್ಯೂಸ್ 6 ಅವರ್ಸ್, 5 ಅವರ್ಸ್, 8 ಅವರ್ಸ್, 12 ಅವರ್ಸ್ ಕೂತಿರ್ತಾರೆ. ಹಾಗೆ ಬ್ಯಾಂಕ್ ಮ್ಯಾನೇಜರ್ಸ್ ಇರ್ಬೋದು, ಶಿಕ್ಷಕರು ಇರ್ಬೋದು. ಒಟ್ಟಾರೆಯಾಗಿ ಸೆಡಿಮೆಂಟರಿ ಲೈಫ್ ಸ್ಟೈಲ್, ಕೂತಿರೋದು ಕೂಡ ಮಜಲಿನ ಶಕ್ತಿ ಕಡಿಮೆಯಾಗಿ ಅವರಿಗೆ ವೆರಿಕೋಸ್ ವಾಲುಗಳ ಒಂದು ಇನ್ಕಾಂಪಿಟೆಂಟ್ ಅಥವಾ ಅದರ ದುರ್ಬಲತೆಯಿಂದಾಗಿ, ಅಥವಾ ರಿಟರ್ನ್ ಏನು ನಾವು ರಕ್ತ ಬಂದಿರೋದನ್ನು ಆರ್ಟರಿ ಮುಖಾಂತರ, ವೇನ್ ಮುಖಾಂತರ ವಾಪಸ್ ಹೃದಯ ಕಳಿಸ್ಬೇಕು, ಅದು ಸರಿಯಾಗಿ ಹೋಗದೆ ಇದ್ದ ಪಕ್ಷದಲ್ಲಿ ವಾಲುಗಳಿಗೆ ಒತ್ತಡ ಬಿದ್ದು ಅಥವಾ ಮಜಲ್ಗಳ ಕಾಂಟ್ರಾಕ್ಷನ್ ಕಡಿಮೆ ಆದಾಗ ವೇನಸ್ ರಿಟರ್ನ್ ಕಡಿಮೆ ಆಗಿ ವೆರಿಕೋಸ್ ವೇನ್ ಸಂಭವಿಸ್ಬೋದು. ಇದು 2 ಪ್ರಮುಖ ಕಾರಣ ಅಂತ ಹೇಳಿದೆ.